ನೀವು ನೋಡ್ತಿದ್ರ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ರಾಜ್ಯದ 3 ಕಡೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ವಿಜಯಿಯಾದ ಹಿನ್ನೆಲೆಯಲ್ಲಿ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ಶನಿವಾರ ವಿಜಯೋತ್ಸವ ಆಚರಿಸಿದರು. ಕಾಂಗ್ರೆಸ್ ಬಡವರ ಪರವಾದ ಯೋಜನೆಗಳನ್ನು ರೂಪಿಸಿರುವುದು, ಕಾರ್ಯಗತ ಮಾಡಿರುವುದು ಹಾಗೂ ಇದರಿಂದ ಅರ್ಹ ಫಲಾನುಭವಿಗಳು ಉಪಯೋಗ ಪಡೆದುಕೊಳ್ಳುತ್ತಿರುವುದು ಪಕ್ಷದ ಗೆಲುವಿಗೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದು ಕಾರ್ಯಕರ್ತರು ಹೇಳಿದರು. ಮತ್ತು ಕ್ಷೇತ್ರದ ಯಶಸ್ಸಿದೆ ಅಂತ ಹೇಳಿ ಜನರು ಆಯ್ಕೆ ಮಾಡ್ತಾರೆ. ಆದ್ರಿಂದ ಇವತ್ತು ಉತ್ತಮವಾದ ರೀತಿಯಲ್ಲಿ ಜನರು ಆಯ್ಕೆ ಮಾಡಿದರೆ 3 ಕ್ಷೇತ್ರವೂ ಕೂಡ ಕಾಂಗ್ರೆಸ್ ಜಯಭಾರಿಯನ್ನು ಕಂಡಿದೆ. ಹಾಗೆ ಜಾರ್ಖಂಡಲ್ಲೂ ಕೂಡ ಕಾಂಗ್ರೆಸ್ಸು ಬಹುಮತಗಳಿಂದ ಅಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಮುಂದಾಗಿದೆ. ಹಾಗೆ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಕೂಡ ನಮ್ಮ ವಯನಾಡಲ್ಲಿ ಕೂಡ ಅವರು ಕೂಡ ಜಯಭಾರಿಯನ್ನು ಭಾಳ ಬಹುಮತದಿಂದ ಜಯಭಾರಿಯನ್ನು ಅವರು ಕೂಡ ಸಂತೋಷದ ಸಂಭ್ರಮನ ಈ ದಿನ ನಾವು ಸಕಲೇಶ್ಪುರದಲ್ಲಿ ನಾವೆಲ್ಲರೂ ಕೂಡ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ, ಯೂತ್ ಕಾಂಗ್ರೆಸ್ ವತಿಯಿಂದ, ಮಹಿಳಾ ಕಾಂಗ್ರೆಸ್ ಘಟಕದಿಂದ ನಾವಿವತ್ತು ಪಟಾಕಿ ಮತ್ತು ಸಿಹಿಯನ್ನು SC/ST ಘಟಕ ಹೀಗೆ ಮುಂತಾದ ಎಲ್ಲರೂ ಕೂಡ ಸೇರಿಕೊಂಡು ನಾವು ಸಿಹಿ ಹಂಚೋದ್ರ ಮುಖಾಂತರ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ, ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರನ ಜನ ಕೈ ಹಿಡಿದಿದ್ದಾರೆ. ನ್ಯಾಯದ ಪರ ಅವರು ಇವತ್ತು ವೋಟ್ ಮಾಡಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ. ಆದರೆ BJPಯವರು ಇವತ್ತು ಬರೀ ಸುಳ್ಳು ಆಪಾದನೆಯನ್ನು ಮಾಡ್ತಾ ಜಾತಿ ಧರ್ಮನ ಮುಂದಿಟ್ಕೊಂಡು ರಾಜಕೀಯ ಬಳಸ್ಕೊಂಡು ಸುಳ್ಳು ಹೇಳ್ಕೊಂಡು ಮುಸ್ಲಿಮರ ದಲಿತರನ್ನ ಅಸ್ತ್ರ ಮಾಡ್ಕೊಂಡು ಹಿಂದೂ ವಿರೋಧಿಗಳು ಅಂತ ಹೇಳ್ಬಿಟ್ಟು ಈ ದೇಶದಲ್ಲಿ ಪ್ರಚೋದನೆ ಮಾಡ್ತಾ ಇವರು ದೇಶನ ಒಡೆದು ಆಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳಾಗಿದೆ. ಇವತ್ತು ಮುಂದೆ ನಾವೆಲ್ಲರೂ ಭಾರತೀಯರಾಗಿರ್ತೀವಿ. ಎಲ್ಲ ಧರ್ಮ ಜಾತಿಯವರು ಒಂದಾಗಿ ಕಾಂಗ್ರೆಸ್ ಪಕ್ಷನ ನಾವು ಸಪೋರ್ಟ್ ಮಾಡ್ತೀವಿ, ಕಾಂಗ್ರೆಸ್ನ ಕೈ ಹಿಡಿತೀವಿ, ಕಾಂಗ್ರೆಸ್ ಗೆಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಅವರಲ್ಲಿ ಇವತ್ತು ಗೆಲ್ಲಿಸಿ ಜಯಶೀಲರ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಇವತ್ತು ನಾನು ಅಭಿನಂದನೆಗಳು ಹೇಳ್ತಾ, ಹಾಗೆ ಇದೇ ರೀತಿ ಕಾಂಗ್ರೆಸ್ ಪಕ್ಷ ಮುಂದೆ ಕೂಡ ಗಟ್ಟಿಯಾಗಿ ಬೆಳೆದು ಇವತ್ತು ಏನು BJPಯವರು ಈ ಕಾಂಗ್ರೆಸ್ನ ಯಾವುದೇ ಕಾರಣದಲ್ಲಿ ಜಾಸ್ತಿ ಗೆಲ್ಲಕ್ಕೆ ಕೊಡಲ್ಲ, ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ದಾರೋ ಅದೇ ರೀತಿ ನೋಡಿ ಈ ಸರಿಲೂ ಅಷ್ಟೇ 3 ಕ್ಷೇತ್ರ ಕೂಡ ಗೆದ್ದು ಜಯಭೇರಿ ಬರೆಸಿದ್ದಾರೆ. ಮುಂದಿನ ದಿನಗಳು ಕೂಡ ಇದೇ ರೀತಿ ಕಾಂಗ್ರೆಸ್ ಗಟ್ಟಿಯಾಗಿ ಕಟ್ತೀವಿ ಅಂತ ಹೇಳ್ತಾ ನನ್ನ ಜನಗಳು ಕಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ದಿಕ್ಸೂಚಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಈ ಗ್ಯಾರಂಟಿ ಕೊಡ್ತಿದ್ದಾರೆ ಅದೆಲ್ಲ ಬೋಗಸ್ಸು, ಅನುದಾನ ಬರ್ತಿಲ್ಲ, ಬರೀ ಸುಳ್ಳು, ಕಾಂಗ್ರೆಸ್ ಇವೆಲ್ಲ ದುಡ್ಡಿಲ್ಲ ಅಂತ ಹೇಳ್ಕೊಳ್ತಿದ್ದಾರೆ. ಇವತ್ತು ಬಡವರಿಗೆ ಮನೆಗೆ ತಲುಪಿದೆ. ಹಾಗಾಗಿ ಇವತ್ತು ಏನು ಈ ಫಲಿತಾಂಶಕ್ಕೆ ಮತದಾರರು ಇವತ್ತು ಬುದ್ಧಿ ಕಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರಿಗೆ ಎಚ್ಚರಿಕೆ ಗಂಟೆ ಅಂತ ನಾನು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ ಚುನಾವಣೆ ನಡೀತಿದೆ. ಗ್ಯಾರಂಟಿ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಇವತ್ತು ಅವರೇ ಘೋಷಣೆ ಮಾಡಿದ್ರು. ಅವರು ಅರ್ಥ ಮಾಡ್ಕೋಬೇಕು. ಜನಕ್ಕೆ ಗೊತ್ತಿದೆ ಯಾರು ಸುಳ್ಳು ಹೇಳಿ ಜನ ಹತ್ರ ಓಟ್ ಪಡ್ಕೊಳ್ತಾರಂತ ಇವತ್ತು ಎಲ್ರಿಗೂ ಗೊತ್ತಾಗಿದೆ. ಈ BJPಯವ್ರದ್ದು ಬರೀ ಸುಳ್ಳು ಆಶ್ವಾಸನೆ ಕೊಡೋದು. ಹಿಂದೆ ಅವರು ಸರ್ಕಾರ ಇದ್ದಾಗ ಏನು ಮಾಡಿದ್ದಾರೆ ಅನ್ನೋದು ಜನಕ್ಕೆ ಗೊತ್ತಿದೆ. ಕೋವಿಡ್ ಟೈಮಲ್ಲಿ ಏನಾಗಿದೆ, ಕೋವಿಡ್ ಟೈಮಲ್ಲಿ ಜನಕ್ಕೆಲ್ಲ ಈಗ ಅರ್ಥ ಆಗಿದೆ ಯಾರು ಭ್ರಷ್ಟಾಚಾರ ಮಾಡಿದಾರಂತ. ಹಾಗಾಗಿ ಜನ ತಕ್ಕ ಪಾಠ ಕಲಿಸಿದ್ದಾರೆ. ನಾವೇನು ಜನಕ್ಕೆ ಹೇಳ್ಬೇಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಪಾಠ ಕಲಿಸ್ತಾರಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಡೆಹಳ್ಳಿ R. ಮಂಜುನಾಥ್, ಸೈಯದ್ ಮುಫೀಸ್, ಮೊಹಮ್ಮದ್ ಅನೀಫ್, ಪರ್ವತಯ್ಯ, ಬೈಕೇರ ದೇವರಾಜ್, ಪ್ರಶಾಂತ್ ಕಲ್ಗಣೆ, ಗಿರೀಶ್, ಶಾಂತರಾಜು, ಹುರುಡಿ ಹಸೀನಾ, ಸಾಯಿರಾ, ಬಿಲ್ಕಸ್ ರಾಣಿ, ಜಬೀರ್ ಮುಂತಾದವರು ಇದ್ದರು. MB ಉಮೇಶ್, TV 46 ಮಲೆನಾಡು ನ್ಯೂಸ್, ಸಕಲೇಶಪುರ.